ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮತ್ತು ಬನ್ನಿ ನೆಟ್ಟು ಜಡ. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫ್ಲೋರ್ ಮೌಂಟಿಂದ ವಾಲ್ ಮೌಂಟ್ ಮಾಡಬೇಕಾಗತ್ತೆ. ಇದು ಕಸ್ಟಮರ್ಗೆ ಬಂದ್ಬಿಟ್ಟು ಫ್ಲೋರ್ ಮೌಂಟ್ ಇರೋದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಅದು ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ವಾಲ್ ಮೌಂಟು ಲೇಟೆಸ್ಟ್ ಟೈಪು ಬೇಕಾಗತ್ತೆ ಅಂದರು. ಈ ವಿಡಿಯೋನ ಕೊನೆ ತನಕ ನೋಡಿರಿ, ಯಾವ ಥರ ಇರೋದನ್ನ ಯಾವ ಥರ ಮಾಡಿಕೊಡ್ತೀವಿ ಅಂದ್ಬಿಟ್ಟು. ನಾವು ಒಂದು ಹಳೆ ಬಾತ್ರೂಮಲ್ಲಿ ಇದು ಆಲ್ಟ್ರೇಷನ್ನೇ ಇಲ್ದಿರೋ ಥರ ಎಷ್ಟು ನೀಟಾಗಿ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ನೋಡಿ. ಇಲ್ಲಿ ನೋಡ್ಬೋದು ಫಸ್ಟ್ ಫ್ಲೋರ್ ಮೌಂಟಲ್ಲಿ ಇರೋ ಪಾಯಿಂಟು ನಾವು ಅಲ್ಲಿಂದ ವಾಲ್ಗೆ ಶಿಫ್ಟ್ ಮಾಡ್ಕೊತೀವಿ. ಇವಾಗ ವಾಲ್ನಲ್ಲಿ ಬಂದ್ಬಿಟ್ಟು ಟೈಲ್ಸ್ ಎಷ್ಟು ಇದು ನಾವು ಸ್ಟೆಪ್ ಮಾಡ್ತೀವಿ ಅಷ್ಟು ಫುಲ್ ಕಟ್ ಮಾಡಿ ತೆಗಿತೀವಿ. ಬಾತ್ರೂಮ್ ಎಲ್ಲಿ ಡ್ಯಾಮೇಜ್ ಆಗೋಲ್ಲ. ಕರೆಕ್ಟಾಗಿ ನಮಗೆ ಎಷ್ಟು ನಾವು ವಾಲಲ್ಲಿ ಇದು ಮಾಡ್ತೀವೋ ಡೆವಲಪ್ ಮಾಡ್ತೀವಿ ಅಷ್ಟು ಮಾತ್ರ ತೆಗೆದುಬಿಟ್ಟು ಅಲ್ಲಿ ಮಾಡಿಕೊಡ್ತೀವಿ. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ ಸಿ ವಿ ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತೀವಿ. ನಾವು ಬಂದ್ಬಿಟ್ಟು ಪ್ಲಂಬಿಂಗ್ ವರ್ಕ್ ಮತ್ತು ಎಲೆಕ್ಟ್ರಿಕ್ ಟೈಲ್ ವರ್ಕ್ ಎಲ್ಲ ನಾವೇ ಮಾಡಿಕೊಡ್ತೀವಿ. ನಾವು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಫುಲ್ ಮನೇನೇ ರಿನೋವೇಷನ್ ಮಾಡಿಕೊಡ್ತೀವಿ. ಪ್ರತಿಯೊಂದು ವೀಡಿಯೋನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ನಮ್ಮ ಚಾನಲ್ನಲ್ಲಿ ವೀಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಮಾಡಿದ್ದಾರೆ, ಯಾವ ಥರ ನಾವು ಮಾಡಿಸ್ಕೊಳ್ಬೇಕು ಅಂದ್ಬಿಟ್ಟು. ಅಥವಾ ಇಂಡಿಯನ್ದ ವೆಸ್ಟರ್ನ್ ಮಾಡಬೇಕಂದ್ರೆ ಆ ಬಾತ್ರೂಮ್ದು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನಾವು ನೋಡ್ಬಿಟ್ಟು ಎಷ್ಟಾಗುತ್ತೆ ಅಮೌಂಟ್ ತಿಳಿಸ್ಕೊಡ್ತೀವಿ. ನಿಮಗೆ ಓಕೆ ಇದ್ದರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಡೇಟ್ ಪ್ರಕಾರ ಮಾಡಿಕೊಡ್ತೀವಿ. ನಾವು ಇಂಡಿಯನ್ದ ವೆಸ್ಟರ್ನ್ ಮಾಡೋಕ್ಕೆ 1 day ಟೈಮ್ ತೊಗೊತೀವಿ. ಅಥವಾ ಫುಲ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಾದ್ರೆ 2 days ಬೇಕಾಗುತ್ತೆ. ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 4 to 5 days ಬೇಕಾಗುತ್ತೆ. ಫುಲ್ ಮನೇನೇ ರಿನೋವೇಷನ್ ಮಾಡಬೇಕಂದ್ರೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಫುಲ್ ಮನೇನೇ ರಿನೋವೇಷನ್ ಮಾಡಬೇಕಂದ್ರೆ ವುಡ್ ವರ್ಕ್ ಬಿಟ್ಟು ಮಿಕ್ಕಿದೆಲ್ಲ ನಾವು ಮಾಡಿಕೊಡ್ತೀವಿ. ನೋಡಿ ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಎಲ್ಲ ಫಿಟ್ ಮಾಡಿ ಆಗಿದೆ. ಇದಕ್ಕೆ ಎಲ್ಲಿ ಕಂಟ್ರೋಲ್ ಕೊಟ್ಟಿಲ್ಲ, ಕಸ್ಟಮರ್ಗೆ ಬೇಕಾಗಿಲ್ಲ ಅದು. ಯಾಕಂದರೆ ಅದು ಫಿಟ್ ಮಾಡುವಾಗ ಯಾವ ಥರ ಪ್ರಾಬ್ಲಮ್ ಬಂದರೆ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ನಾವೇ ಅಲ್ಲೇ ಗೈಡ್ ಮಾಡಿಬಿಡ್ತೀವಿ ಅವರಿಗೆ. ಅಕಸ್ಮಾತ್ ಅವ್ರು ಬೇಕಂದರೆ ಅಲ್ಲಿ ಒಂದು ಕನ್ಸಿಲ್ ಸ್ಟಾಪ್ ಹಾಕಿ ಕಂಟ್ರೋಲ್ ಕೊಡ್ತೀವಿ. ಅದಕ್ಕೆ ಇದು ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ನಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ಕೆಲವರಿಗೆ ಅನುಮಾನ ಇರುತ್ತೆ. ತುಂಬ ಹಾರ್ಡ್ ವಾಟರ್ ಇದ್ದರೆ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ, ಮಾಡ್ಕೊಳ್ಬೋದು, ಏನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಇಲ್ಲ. ಅದು 2 ಪ್ರಾಬ್ಲಮ್ ಬರ್ಬೋದು ಮೋಸ್ಟ್ಲಿ ಬಂದರೆ. ಏನಂದರೆ ಹಾರ್ಡ್ ವಾಟ್ರಿಗೆ ಅದು ಸೈಪನ್ದು ವಾಷರ್ ಬಂದ್ಬಿಟ್ಟು ಹಾರ್ಡ್ ವಾಟರ್ ಇದು ಒಂಥರ ಲೇಯರ್ ಫಾರ್ಮ್ ಆಗೋದ್ರೆ ನಿಮಗೆ ಲೈಟಾಗಿ ಲೀಕೇಜ್ ಆಗ್ಬೋದು. ಅದು ಕ್ಲೀನ್ ಮಾಡಿ ಹಾಕಿದ್ರೆ ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ಏನಾನ ನಿಮಗೆ ಅಲ್ಲಿ ಬಾಲ್ ವಾಲ್ವ್ ಏನಾನ ಇದಾದರೆ ಅಲ್ಲಿ ಒಂದು ಕಂಟ್ರೋಲ್ ಇರುತ್ತೆ, ಕ್ಲೋಸ್ ಮಾಡಿಬಿಟ್ಟು ಅದು ಕ್ಲೀನ್ ಮಾಡಿ ಹಾಕಿದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಇದು 2 ಪ್ರಾಬ್ಲಮ್ ಮೋಸ್ಟ್ಲಿ ಬರೋದು. ಈ ಫುಲ್ ಕೆಲಸ ಮಾಡೋಕ್ಕೆ ನಾವು 2 days ಟೈಮ್ ತೊಗೊಂಡಿದ್ದೀವಿ. ಕನ್ಸರ್ಡ್ ಟೈಪ್ನಲ್ಲಿ 3 ಟೈಪ್ ಟ್ಯಾಂಕ್ ಬರುತ್ತೆ. ಇದು ವಿತ್ ಫ್ರೇಮು, ವಿತೌಟ್ ಫ್ರೇಮ್ ಬಂದ್ಬಿಟ್ಟು ಒಂದು ಹಾಫ್ ಫ್ರೇಮ್ ಬರುತ್ತೆ, ಒಂದು ವಿತೌಟ್ ಫ್ರೇಮೇ ಬರುತ್ತೆ. ಯಾವಾಗ ಬಂದ್ಬಿಟ್ಟು ಇದು ಫುಲ್ ಫ್ರೇಮ್ ತೊಗೊಳ್ಳೋದು ಬೆಸ್ಟು. ಇದರಲ್ಲಿ ಸೇಫ್ಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಫ್ಲೋರಿಂಗ್ನಲ್ಲಿ ರಿವೀಟ್ ಆಗುತ್ತೆ, ಮೇಲೆ ವಾಲ್ನಲ್ಲಿ ರಿವೀಟ್ ಆಗುತ್ತೆ. ಇದು ಕಸ್ಟಮರ್ ಬ್ರ್ಯಾಂಡ್ ಹಾಕಿರೋದು ಬಂದ್ಬಿಟ್ಟು ಟೋಟೋ. ತುಂಬ ಎಕ್ಸ್ಪೆನ್ಸಿವ್ ಇದು. ಆಲ್ಮೋಸ್ಟ್ ಕಮೋಡು ಫ್ರೇಮು ಇದು ಎಲ್ಲ ಸೇರಿಸಿ ಅವ್ರಿಗೆ 1 lakh ಆಯಿತು. ಬೇರೆ ಕಮೋಡು ಅದು ಪ್ಲಸ್ ಟ್ಯಾಂಕು ಮಾತ್ರನೇ. ಇದು ಪ್ಲಸ್ ಟ್ಯಾಂಕ್ ಫುಲ್ ಫ್ರೇಮ್ ಬಂದ್ಬಿಟ್ಟು ಗ್ಯಾಬ್ರಿಟ್. ನೆಕ್ಸ್ಟ್ ಕಮೋಡ್ ಮಾತ್ರ ಅದು ಟೋಟೋ. ಇದು ಜಾಗ್ವಾರ್ ತನಕ ತುಂಬ ಎಕ್ಸ್ಪೆನ್ಸಿವ್ ಇದ್ರದ್ದು. ತುಂಬ ಹೆವಿ ಇದೆ, ವೆಯ್ಟು ಸಿಕ್ಕಾಪಟ್ಟೆ ಇದೆ. ಫ್ರೇಮ್ ಎಲ್ಲ ಗೇಜ್ ಇದೆ ಅಂದರೆ ಅಷ್ಟೊಂದು ಥಿಕ್ನೆಸ್ ಜಾಸ್ತಿ ಇದೆ, ಅದು ಅಷ್ಟು ಕ್ವಾಲಿಟಿ ಆಗಿತ್ತು. ನೋಡಿ ಫುಲ್ ಗೋಡೆ ಎಲ್ಲ ಕಟ್ಬಿಟ್ಟು ಈ ಥರ ಪ್ಲಾಸ್ಟಿಂಗ್ ಮಾಡಿ ಬಿಟ್ಬಿಡ್ತೀವಿ. ಆದಮೇಲೆ ಟೈಲ್ಸ್ ಹಾಕ್ಬಿಟ್ಟು ಕಮೋಡ್ ಫಿಟ್ ಮಾಡ್ಕೊಳ್ಬೋದು. ಕಸ್ಟಮರ್ ಟೈಲ್ ಬಂದ್ಬಿಟ್ಟು 4x2 ತೊಗೊಂಡ್ಬಂದಿದ್ರು. 2 ಟೈಲ್ಗೆ ಫುಲ್ ಕವರ್ ಆಯಿತು. ನೋಡ್ಬೋದು ವಾಲ್ ಬಂದ್ಬಿಟ್ಟು ನಿಮಗೆ 4 inch ಥಿಕ್ನೆಸ್ ಮಾಡಿದ್ದೀವಿ. ಎಲ್ಲ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಒಂದು 6 inch ಹೆಚ್ಚು ಕಮ್ಮಿ ಬರ್ಬೋದು. 5.5 inch ಬರುತ್ತೆ ಫೈನಲ್ಲು. ಅದು ವಾಲ್ ಕಟ್ಟಿ ಮಾರನೇ ದಿವಸ ಬಂದು ಟೈಲ್ಸ್ ಹಾಕ್ತಾಯಿದ್ದೀವಿ ಇವಾಗ. ಇದು ಎಷ್ಟೋ ವಾಲ್ಗೆ ಬಂದ್ಬಿಟ್ಟು 2 ಟೈಲು ಮತ್ತು ಸೈಡ್ನಲ್ಲಿ ಬಂದ್ಬಿಟ್ಟು ಗ್ರೇನೈಟ್ ಪೀಸ್ ಬರುತ್ತೆ. ತುಂಬ ಜನಗಳು ನಮ್ಮ ಇನ್ಸ್ಟಾಗ್ರಾಮಿಂದ ಮೆಸೇಜ್ ಮಾಡ್ತೀರಾ ಈ ಕೆಲಸ ಮಾಡೋದಕ್ಕೆ ಎಷ್ಟಾಗುತ್ತೆ ಅಂದ್ಬಿಟ್ಟು. ಎಲ್ರದ್ದು ಇದೇ ಥರ ಇರೋಲ್ಲ, ನೀವು ಇದೇ ಥರ ಎಕ್ಸ್ಪೆಕ್ಟ್ ಮಾಡಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಬಾತ್ರೂಮ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅವ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ ರೇಟು. ಕರೆಕ್ಟಾಗಿ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ನೀವು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿಬಿಟ್ಟು ನಮಗೆ ಈ ಥರ ಬೇಕನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ನಲ್ಲಿ ತುಂಬ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿರೋದು ಹಾಕಿದ್ದೀವಿ, ಮತ್ತು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡಿರೋದು ಹಾಕಿದ್ದೀವಿ. ನೀವು ಹೋಗಿ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಯಾಕಂದರೆ ನಾವು ಪ್ಲಂಬಿಂಗು ಮತ್ತು ಟೈಲ್ ವರ್ಕು ಎಲ್ಲ ನಾವೇ ಮಾಡೋದ್ರಿಂದ ಕೆಲಸ ತುಂಬ ನೀಟಾಗಿರುತ್ತೆ. ನಾವು ಕ್ವಿಕ್ಕಾಗಿ ಮಾಡಿಕೊಡ್ತೀವಿ. ಯಾಕಂದರೆ ಒಂದೊಂದು ಕೆಲಸಕ್ಕೆ ಒಬ್ಬರನ್ನ ಡಿಪೆಂಡ್ ಮಾಡಿದ್ರೆ ನಿಮಗೆ ಲೇಟ್ ಆಗುತ್ತೆ. ಕೆಲವರು ಅಂದ್ಕೊಳ್ಬೋದು ಎಲ್ಲ ಅವರೇ ಮಾಡಿದ್ರೆ ಕೆಲಸ ನೀಟಾಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಫುಲ್ ಕೆಲಸನೇ ನಮ್ಮದು ಇದೇ ಕೆಲಸ, ಅದರಿಂದ ಕೆಲಸ ತುಂಬ ನೀಟಾಗಿರುತ್ತೆ. ನೀವು ಫೈನಲ್ನಲ್ಲಿ ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು.
ಇದು ಕಸ್ಟಮರ್ ಬಂದ್ಬಿಟ್ಟು ಮೆಟೀರಿಯಲ್ ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ರು. ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡ್ತೀವಿ. ಬಟ್ ಏನಂದರೆ ನಮ್ಮ ಏರಿಯಾ ಕಡೆ ಇದ್ದರೆ ಮಾತ್ರ ನಾವು ವಿತ್ ಮೆಟೀರಿಯಲ್ ಬೇಕಂದರೆ ತೊಗೊತೀವಿ. ಬೇರೆ ಕಡೆ ಇದ್ದರೆ ನಾವು ವಿತ್ ಮೆಟೀರಿಯಲ್ ತೊಗೊಳ್ಳಲ್ಲ. ಯಾಕಂದರೆ ನಾವು ಮೆಟೀರಿಯಲ್ ಅರೇಂಜ್ ಮಾಡೋಕ್ಕೆ ತುಂಬ ರಿಸ್ಕ್ ಆಗುತ್ತೆ, ನಮ್ಗೆ ಟೈಮು ಇರೋಲ್ಲ. ಹೊಸ ಏರಿಯಾ ಕಡೆ ಬಂದರೆ ಯಾವ ಅಂಗಡಿ ಎಲ್ಲೆಲ್ಲಿ ಇರುತ್ತೆ ನಮ್ಗೆ ಒಂದು ಐಡಿಯಾನೂ ಇರೋಲ್ಲ. ಅದರಿಂದ ಕಸ್ಟಮರ್ ಅರೇಂಜ್ ಮಾಡಿ ಇಟ್ಬಿಟ್ರೆ ನಮಗೆ ಮಾಡೋಕ್ಕೆ ನೀಟಾಗಿರುತ್ತೆ. ನೋಡಿ ಇವಾಗ ಫೈನಲ್ ಆಗಿದೆ ಇದು ಟೈಲಿಸ್ ಹಾಕಿರೋದು, ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ಏನೋ ನಿಮ್ಗೆ ಆಲ್ಟ್ರೇಷನ್ ಮಾಡಿರೋ ಥರ ಕಾಣಿಸ್ತದ ನೋಡಿ. ಅದು ಫ್ಲೋರಿಂಗ್ನಲ್ಲಿ ಮಾತ್ರ ಅದು ಸ್ವಲ್ಪ ಅದು ಸೇಮ್ ಟೈಲ್ ಸಿಕ್ಕಿಲ್ಲ, ಬೇರೆ ಟೈಲ್ ಹಾಕಿರೋದ್ರಿಂದ ಸ್ವಲ್ಪ ನಿಮ್ಗೆ ಇದಾಗ ಕಾಣಿಸ್ತದೆ. ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದ್ಬಿಟ್ಟು. ನೀವು ಕೆಳಗಡೆ ನೋಡ್ಬೋದು, ಅದು ಜಾಲಿ ಗ್ರೇಟಿಂಗ್ಸ್ ಇರೋ ಜಾಗದಲ್ಲಿ ಅದು ಸ್ವಲ್ಪ ಗ್ರೇನೈಟ್ ಪೀಸ್ ಬಂದಿದೆ. ಈಜಿಯಾಗಿ ತಗೊಳ್ಬೋದು, ತಿರ್ಗಾ ಅದು ಇದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಅಲ್ಲಿ ಗ್ಯಾಪ್ ಬಿಟ್ಟಿದ್ವಿ ಸ್ವಲ್ಪ ಅದು ಮೂವ್ ಆಗೋಕ್ಕೆ. ಇವು ವಾಲ್ ಅದು ಸ್ಟೆಪ್ ಕಟ್ಟಿರೋದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 4 ಫೀಟ್ ಇದೆ, ಅಗಲ ಬಂದ್ಬಿಟ್ಟು 3 ಫೀಟ್ ಇದೆ. ಇವಾಗ ಕಮೋಡ್ ಫಿಟ್ ಮಾಡ್ಕೊಳ್ಳೋಕ್ಕೆ ಅದು ಬೋಲ್ಟ್ ಕಟ್ ಮಾಡ್ಕೊತಾ ಇದ್ದೀವಿ. ಅಳತಿ ಮಾಡಿ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀವಿ. ಇದು ಫಿಟ್ಟಿಂಗ್ ನೋಡಿದ್ರೆ ಜಾಗೋರ್ ಟೈಪೇ ಇದೆ, ಬಟ್ ಸ್ವಲ್ಪ ಆಲ್ ಕೀ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಔಟ್ಲೈಟ್ ಇನ್ಲೈಟ್ ಪೈಪೆಲ್ಲ ನಾವು ಮೆಜರ್ಮೆಂಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಹೆಚ್ಚು ಕಮ್ಮಿ ನಾವು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಅದು ಸ್ಪೇರ್ ಪೈಪ್ಗಳೆಲ್ಲ ಅಷ್ಟು ಸಿಕ್ಕಲ್ಲ. ಅದು ಕಸ್ಟಮರ್ ಕಾಲ್ ಮಾಡುವಾಗ ಕೇಳಿದ್ರು, ಈ ಥರ ತುಂಬ ಎಕ್ಸ್ಪೆನ್ಸಿವ್ ನಾವು ತೊಗೊಂಡಿರೋದು ಮೆಟೀರಿಯಲ್ ಎಲ್ಲ, ನೀವು ಮಾಡೋಕ್ಕೆ ಬರುತ್ತಾ, ನಿಮಗೆ ಮಾಡಿದ್ರೆ ಅಂತ ಕೇಳಿದ್ರು. ಯಾಕಂದರೆ ನಾವು ಮಾಡೋದೇ ಆ ಕೆಲಸ, ಅದರಿಂದ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನಲ್ಲಿ. ಯಾಕಂದರೆ ಅದೇ ಕೆಲಸ ನಾವು ಮಾಡೋದ್ರಿಂದ ಎಲ್ಲ ಬ್ರ್ಯಾಂಡು ನಾವು ಫಿಟ್ ಮಾಡ್ತಾ ಇರ್ತೀವಲ್ಲ, ಅದರಿಂದ ನಮ್ಗೆ ಗೊತ್ತಿರುತ್ತೆ ಯಾವ ಮಾಡಲ್ ಯಾವ ಥರ ಫಿಟ್ ಮಾಡಬೇಕು ಅಂದ್ಬಿಟ್ಟು. ಇದು ಕಸ್ಟಮರು ಇದು ಫಿಟ್ ಮಾಡುವಾಗ ನಾವು ಇದು ರಸ್ಮಟ ಇಟ್ಟು ಲೆವೆಲ್ ನೋಡಿ ಫಿಟ್ ಮಾಡ್ತೀವಿ. ಕಸ್ಟಮರು ಒಂಚೂರು ಲೆಫ್ಟ್ ಸೈಡು ಕಡೆ ಸ್ವಲ್ಪ ಕ್ರಾಸ್ ಆಗಿಟ್ರಿ, ಏನೋ ನೀರು ಇದ್ರೂ ಆರಾಮಾಗಿ ಬಂದ್ಬಿಡ್ತದೆ ಅಂದರು. ಅದರಿಂದ ಒಂದು ಕಡೆ ಸ್ವಲ್ಪ ಒಂದು 2 mm ಡೌನ್ ಕೊಟ್ಟಿದ್ದೀವಿ. ನೋಡಿ ಇವಾಗ ಕಮೋಡ್ ಫಿಟ್ ಮಾಡಿ ಆಗಿದೆ. ಇವಾಗ ಮೇಲೆ ಕವರ್ ಫಿಟ್ ಮಾಡಬೇಕಾಗತ್ತೆ. ಇದು ಕವರ್ ಮಾತ್ರನೇ 33,000 ಆಯಿತು. ಅದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂದ್ಬಿಟ್ಟು. ಪ್ರತಿಯೊಂದಿಗೂ ಯಾವುದಕ್ಕೆ ಏನೇನು ರೇಟ್ ಐತೆ ನಾನು ಹೇಳ್ತೀನಿ ನೋಡಿ. ಕಮೋಡು ಅದು ಅದು ಬಂದ್ಬಿಟ್ಟು 30,000 ಆಗಿದೆ. ಅದು ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಬಂದ್ಬಿಟ್ಟು 24,000. ಆ ಸೀಟ್ ಕವರ್ ಬರುತ್ತಲ್ಲ ಕಮೋಡ್ ಮೇಲೆ ಅದು ಕ್ಲೋಸ್ ಮಾಡೋದು, ಆ ಸೀಟ್ ಕವರ್ ಮಾತ್ರ 13,000 ಆಗಿದೆ. ಎಲ್ಲ ತನಕ ರೇಟ್ ಜಾಸ್ತಿ ಇರೋದು ನೋಡ್ರಿ. ಈ ಕವರ್ ಮಾತ್ರನೇ 33,000 ಆಗಿದೆ. ಯಾರ ನಂಬ್ತೀರಾ ನೀವು? ಇದು ನೋಡಿ ಈ ಥರ ಇದೆ, 33,000 ಬೇರೆ. ಇದು ಕವರ್ ಮಾತ್ರ ಮೇಲೆ ಫುಲ್ ಸೆರಾಮಿಕ್ ಇದೆ. ಅದು ಪ್ಲಸ್ ಬಟನ್ ಬಂದ್ಬಿಟ್ಟು ಮೇಲೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದು ವೆಯ್ಟು ಆಲ್ಮೋಸ್ಟ್ ನಿಮಗೆ ಒಂದು 4 kg ಇದೆ. ಫುಲ್ ಟೈಲಿಸ್ಗೆ ಮ್ಯಾಚ್ ಆಗೋ ಥರನೇ ಇದೆ ಅದು ಕವರು. ಟೋಟಲ್ ನಿಮಗೆ ಎಲ್ಲ ಇದು ಪ್ಲಸ್ ಟ್ಯಾಂಕು, ಕಮೋಡು ಮತ್ತು ಸೀಟ್ ಕವರ್, ಅದು ಪ್ಲಸ್ ಕವರು, ಇದು ಮಾತ್ರ ಕರೆಕ್ಟಾಗಿ 1 ಲಕ್ಷ ಆಗಿದೆ. ಎಲ್ಲ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಈ ಸೀಟ್ ಕವರ್ ಅಷ್ಟೇ, ತೂಕ ಅಷ್ಟೊಂದು ತೂಕ ಇದೆ, ಕ್ವಾಲಿಟಿ ಅದೇ ಥರ ಇದೆ. ತುಂಬ ಸಾಫ್ಟ್ ಕ್ಲೋಸ್ ಇದು ನೋಡ್ಬೋದು ನೀವು. ಅಷ್ಟು ತೂಕ ಇದ್ರೂ ಅಷ್ಟು ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಅಷ್ಟು ಹೆವಿ ಇದ್ರೂ ನಿಮಗೆ ಎರಡು ಅಷ್ಟೇ. ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ, ಅದು ಎಷ್ಟು ಸಾಫ್ಟಾಗಿ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು. ಕೆಳಗಡೆ ಇರುತ್ತಲ್ಲ ಅದು ಇದು ಮಾಡಿ ನೋಡಿ ತೋರಿಸ್ತೀನಿ ನೋಡಿ. ಅದು ಸಾಫ್ಟಾಗಿ ಕ್ಲೋಸ್ ಆಗುತ್ತೆ, ನಿಮ್ಗೆ ಒಂಚೂರು ಸೌಂಡೇ ಬರಲ್ಲ, ಆ ಥರ ಇದೆ. ಅಷ್ಟು ಸಾಫ್ಟ್ ಕ್ಲೋಸ್ ಆಗುತ್ತೆ ಇದು. ಕಮೋಡ್ ಫಿನಿಶಿಂಗ್ ಅಷ್ಟೇ ಪರ್ಫೆಕ್ಟಾಗಿರುತ್ತೆ, ಗ್ಲಾಸಿ ಫಿನಿಶಿಂಗು. ಅಷ್ಟು ಬೇಗ ಇದನ್ನಲ್ಲಿ ಹಾರ್ಡ್ ವಾಟ್ರು ಸಾಲ್ಟ್ ಇದು ಫಾರ್ಮ್ ಆಗೋಲ್ಲ ಇದನ್ನಲ್ಲಿ, ಆ ಥರ ಇದು ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟು ಸೇಮ್ ಟೈಲಿಸ್ ಫಿನಿಶಿಂಗ್, ಇದು ಸೇಮ್ ಕಲರ್ನಲ್ಲೇ ಇದು ಮಾಡಿದ್ದಾರೆ ನೋಡಿ. ಬ್ರ್ಯಾಂಡ್ ಹೆಸರು ತೋರಿಸ್ತಾ ಇದ್ದೀನಿ, ಗ್ಯಾಪ್ರಿಟ್ಟು. ಇದು ಪ್ಲೇಟು ಇದರದೆಲ್ಲ ನಮ್ಮ ಇಂಡಿಯಾದಿಲ್ಲ, ಇದು ಟೋಟೋನು ನಮ್ಮ ಇಂಡಿಯಾದಿಲ್ಲ, ಇದು ಎಲ್ಲ ಜರ್ಮನಿ ಟೈಪ್ದು. ಅದರಿಂದನೇ ಇಷ್ಟು ಅದು ರೇಟ್ ಜಾಸ್ತಿ ಇರೋದಕ್ಕೆ ರೀಸನ್ನು. ಫ್ಲಶ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಅದು ನೀರು ಇದು ಮಾಡಿ ಫ್ಲಶ್ ಆಗುತ್ತೆ ಅಂದ್ಬಿಟ್ಟು. ಇದು ಆಫ್ ಫ್ಲಶ್ ನಾನು ಮಾಡಿರೋದು ಇವಾಗ, ಅದೇ ಸಾಕಾಗುತ್ತೆ, ಅಷ್ಟೊಂದು ಸಖತ್ತಾಗಿ ಫ್ಲಶ್ ಆಗುತ್ತೆ ಅದು. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ರಿ. ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.